ಮೇಕ್ ಓವರ್ ಮಾಡೋಕ್ಕೆ ಮುಂಚೆ ಕ್ಲೈಂಟ್ ಎಕ್ಸ್ಪೆಕ್ಟೇಷನ್ನ ಖಂಡಿತ ತಿಳ್ಕೋಬೇಕು. ಯಾಕಂದರೆ ಎಲ್ಲರೂ ನ್ಯಾಚುರಲ್ ಮೇಕಪ್‌ನ ಎಕ್ಸ್ಪೆಕ್ಟ್ ಮಾಡಲ್ಲ. ಎಲ್ಲರೂ ಹೆವಿ ಲುಕ್‌ನ ಎಕ್ಸ್ಪೆಕ್ಟ್ ಮಾಡಲ್ಲ. ಸಮ್ ಪೀಪಲ್ಸ್ ನಾನು ಈ ಬೆಂಗಾಲಿ ಮೇಕಪ್, ನಾರ್ತ್ ಇಂಡಿಯನ್ ಮೇಕಪ್ಸ್ ಮಾಡಕ್ಕೆ ಹೋದಾಗ ನಾನು ನ್ಯಾಚುರಲ್ ಲುಕ್ ಕೊಟ್ಟಾಗ ಅವ್ರು ಹೇಳ್ತಾರೆ, "ನಾನು ಯೂಸ್ಡ್ ಆಗಿದ್ದೀನಿ ಮೇಕಪ್ಪಲ್ಲಿ, ನನಗೆ ಇನ್ನೊಂದು ಸ್ವಲ್ಪ ಹೆವಿ ಲುಕ್ ಕೊಡಿ." ಅವರು ಬ್ರೈಟ್ ಆಗಿದ್ರೂ ನಾನು ಇನ್ನೊಂದು ಸ್ವಲ್ಪ ಬ್ರೈಟ್ ಮಾಡಿ ಅಂತ ಹೇಳ್ತಾರೆ. ಆಮೇಲೆ ಈ ಮುಸ್ಲಿಮ್ಸ್ ವೆಡ್ಡಿಂಗ್ಸಲ್ಲಿ ನಾನು ಈ ಥರ ಒಂದು ಒಪಿನಿಯನ್ಸ್‌ನ ಕೇಳಿದ್ದೀನಿ. ನನಗೆ ಆಲ್ಮೋಸ್ಟ್ ಸೌತ್ ಇಂಡಿಯನ್ ಕಡೆಯಿಂದ ಬರೋ ಎಲ್ಲ ಕ್ಲೈಂಟ್ಸು ಹೆವಿ ನ್ಯಾಚುರಲ್ ಆಗಿ ಕೊಡಿ, ಮೇಕಪ್ ಮಾಡ್ದಂಗೆ ಇರಬಾರ್ದು, ಅಷ್ಟು ನ್ಯಾಚುರಲ್ ಆಗಿ ಕೊಟ್ಟು ಫೀಚರ್ಸ್‌ನ ಎನ್ಹಾನ್ಸ್ ಮಾಡಿ ಸಾಕು ಅಂತಾರೆ. ಅದೇ ಮುಸ್ಲಿಮ್ಸು, ಬೆಂಗಾಲೀಸು, ನಾರ್ತ್ ಇಂಡಿಯನ್ಸ್ ಕ್ಲೈಂಟ್ಸ್ ಸಿಕ್ಕಿದಾಗ ಅವರು ಆಲ್ರೆಡಿ ಬ್ರೈಟ್ ಆಗಿರ್ತಾರೆ. ಈ ಒಂದು ಇನ್ನೂ ಸ್ವಲ್ಪ ಬ್ರೈಟ್ ಲುಕ್ ಕೊಡಿ, ಹೈಯಲ್ಲಿ ಗ್ಲಿಟರ್, ಶಿಮ್ಮರ್, ಹೆವಿ ಬ್ಲಷ್ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅವ್ರು ಯಾವ ಥರ ಎಕ್ಸ್ಪೆಕ್ಟ್ ಮಾಡಿದ್ರು ಅಕಾರ್ಡಿಂಗ್ ಟು ದರ್ ನಾವು ಮೇಕಪ್ ಮಾಡಿಕೊಡ್ಬೇಕಾಗತ್ತೆ. ಇದು ಎಲ್ಲವೂ ತುಂಬ ಚೆನ್ನಾಗಿ ಸ್ಟೇ ಆಗಬೇಕಂದ್ರೆ ಸ್ಕಿನ್ ಪ್ರಿಪರೇಷನ್ ತುಂಬ ಮುಖ್ಯ ಆಗುತ್ತೆ.